ರಾಜ್ಯ ಸರ್ಕಾರದಿಂದ ಮತ್ತೆ ಅಲ್ಪಸಂಖ್ಯಾತರ ಮನವೊಲಿಕೆ ಆಗ್ತಾ ಇದೆಯಾ? ಹಿಜಬ್ ಬಳಿಕ ಮತ್ತೊಂದು ವಿವಾದಾತ್ಮಕ ನಡೆಯನ್ನ ರಾಜ್ಯ ಸರ್ಕಾರ ಇಟ್ಟಿದೆ. ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆಯ ಕೇಸನ್ನು ವಾಪಸ್ ಪಡೆಯೋದಕ್ಕೆ ಮುಂದಾಗಿದೆ. ಸಂಪುಟದ ಉಪಸಮಿತಿ ಶಿಫಾರಸು ಮಾಡ್ತಂತೆ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಳ್ತಂತೆ. ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡದಿಂದಲೇ ಕೇಸ್ ವಾಪಸ್ ಆಯ್ತಾ? ಸ್ಪೀಕರ್ ಖಾದರ್ ಮಧ್ಯಸ್ಥಿಕೆಯಲ್ಲಿ 13 ಕೇಸನ್ನು ವಾಪಸ್ ಪಡೆಯಲಾಗಿದೆ. ಈ ಮೂಲಕ ರಾಜ್ಯ ಕಾಂಗ್ರೆಸ್ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನ ಓಲೈಸುವ ತುಷ್ಟೀಕರಣ ರಾಜಕಾರಣವನ್ನು ಮುಂದುವರಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಮರನ್ನ ಎದುರಾಕೊಂಡಿದ್ದಕ್ಕೆ ಏನಾಗಿತ್ತು ಅನ್ನೋದನ್ನು ಕರ್ನಾಟಕ ನೋಡಿದೆ. ಮುಖ್ಯವಾಗಿ ಕಾಂಗ್ರೆಸ್ ನೋಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತನಕ ಹೋಗಿದೆ. ಹೀಗೆ ಆದರೆ ಮುಂದಿನ ಎಲೆಕ್ಷನ್ಗೆ ಕಷ್ಟ ಅನ್ನುವಂತಹ ವಿಚಾರಕ್ಕೆ ಸಾಲು ಸಾಲು ವಿವಾದಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಮುಸ್ಲಿಮರನ್ನು ತುಷ್ಟೀಕರಣಗೊಳಿಸುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆಯಾ ಅನ್ನೋದು ಪ್ರಶ್ನೆ.